ಧರ್ಮಸ್ಥಳದಲ್ಲಿ ಶವಗಳನ್ನು ಹೊತ್ತಿಟ್ಟ ಆರೋಪ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬುರುಡೆ ರಹಸ್ಯವನ್ನ ಭೇದಿಸುವುದಕ್ಕೆ ಎಸ್ಐಟಿ ಅಧಿಕಾರಿಗಳು ಹೊರಟಿದ್ದಾರೆ. ಅನಾಮಿಕಾ ಕೋರ್ಟ್ಗೆ ಹಾಜರಾಗುವಾಗ ಒಂದು ಬುರುಡೆ ತಂದಿದ್ದ. ಯಾವುದು ಗೊತ್ತಾಯ್ತಾ? ಕುಡುಗೋಲಿನಲ್ಲಿ ಹಿಂಗೆ ತಗೊಂಬಂದಿದ್ದಲ್ಲ ಒಂದು ಬುರುಡೆ. ಆ ಬುರುಡೆಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯಲ್ಲಿ ಬುರುಡೆ ಬಗ್ಗೆ ಉಲ್ಲೇಖ ಮಾಡಿದ್ದ ಅನಾಮಿಕಾ ದೂರುದಾರ ತೋರಿಸಿದ ಸ್ಥಳದಲ್ಲಿ ಶೋಧ ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ತಲೆಬುರುಡೆಯನ್ನ ತಂದ ಸ್ಥಳ ಈವರೆಗೂ ಅನಾಮಿಕಾ ತೋರಿಸಿಲ್ಲ. ತಲೆಬುರುಡೆ ತಂದಂತಹ ಸ್ಥಳವನ್ನ ತೋರಿಸು ಅಂತ ಎಸ್ಐಟಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಬುರುಡೆ ತಂದ ಸ್ಥಳದಲ್ಲಿ ಪರಿಶೋಧನೆಯನ್ನ ಎಸ್ಐಟಿ ಅಧಿಕಾರಿಗಳು ಮಾಡಲಿದ್ದಾರೆ. ಕಿರಣ್ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ದು ಹೋಗ್ತಾರೆ. ಕಿರಣ್ ಇದನ್ನ ಮೊದಲೇ ಮಾಡಬೇಕಾಗಿತ್ತು, ಆದರೆ ಈವರೆಗೆ ಮಾಡಿಲ್ಲ. ಆ 13 ಆಯಿತು, 13A ಆಯಿತು, 16ವರೆಗೆ ಹೋಗಾಯಿತು. ಆತ ಪ್ರಾರಂಭದಲ್ಲಿ ಒಂದು ಬುರುಡೆ ತಂದಿದ್ದಲ್ಲ, ಅದು ಎಲ್ಲಿಂದ ಬಂದು ಅಂತ ವಿಚಾರಣೆ ಮಾಡೋ ಗೋಜಿಗೆ ಹೋಗಿರಲಿಲ್ಲ ಪೊಲೀಸರು. ವಾಸು, ನಿಜ ಮೊದಲು ಮಾಡಬೇಕಾದಂತಹ ಆ ಒಂದು ಪ್ರಕರಣ ಅಂದರೆ ಆತ ತಂದಿದ್ದಂತಹ ತಲೆಬುರುಡೆ ಎಲ್ಲಿಂದ ತಂದಿದ್ದ ಅಲ್ಲಿಂದನೇ ಈ ಒಂದು ತನಿಖೆ ಆರಂಭವಾಗಬೇಕಾಗಿತ್ತು. ಆದರೆ ಪೊಲೀಸರು ಅದನ್ನು ಮಾಡದೆ ವಿಚಾರಣೆ ಮಾಡಿ ಅದರ ನಂತರ ಈಗ ಅದಕ್ಕೆ ಬಂದಿದ್ದಾರೆ. ಈ ಒಂದು ಪಾಯಿಂಟಿಗೆ ಬಂದು ನಿಂತಿದ್ದಾರೆ ಈಗ. ಯಾಕಂದರೆ ದೂರುದಾರ ಈವರೆಗೆ ಏನೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದ, ಯಾವುದೆಲ್ಲ ಘಟನೆಗಳನ್ನು ಉಲ್ಲೇಖ ಮಾಡಿದ್ದ, ಸ್ಥಳಗಳನ್ನು ಆತ ಮೆನ್ಷನ್ ಮಾಡಿದ್ದ, ಎಲ್ಲ ಆತ ತೋರಿಸಿದಂಥ ಎಲ್ಲ ಜಾಗಗಳಿಗೂ SIT ಅಧಿಕಾರಿಗಳು ಆತನನ್ನು ಕರ್ಕೊಂಡು ಹೋಗಿದ್ರು. ಅಲ್ಲಿ ಆ ಜಾಗವನ್ನು ಮಾರ್ಕಿಂಗ್ ಮಾಡಿ ನಂಬರ್ಸ್ ಕೊಟ್ಟು ಪ್ರತಿಯೊಂದು 1ರಿಂದ 17ರವರೆಗೆ ಪ್ರತಿ ಜಾಗಕ್ಕೂ ಹೋಗಿ ಅಲ್ಲಿ ಸ್ಥಳ ಪರಿಶೋಧನೆ ನಡೆಸಲಾಗಿದೆ. ಆದರೆ ಈವರೆಗೂ ಆತ ತಾನು ತಂದಂತಹ ತಲೆಬುರುಡೆ ಎಲ್ಲಿಂದ ಅನ್ನೋದನ್ನು ಈವರೆಗೂ ತೋರಿಸಿಲ್ಲ. ಇದಕ್ಕಿಂತ ಮೊದಲು ಕೂಡ ವಿಚಾರಣೆ ಸಂದರ್ಭದಲ್ಲಿ ಆತನನ್ನು ಕೇಳಿದ್ದಾರೆ. ಈ ಬುರುಡೆ, ನೀನು ತಂದಿದ್ದಂಥ ಬುರುಡೆ ಅಂದರೆ ನ್ಯಾಯಾಲಯಕ್ಕೆ ಬರುವಾಗ ಹಾಜರಾಗುವಾಗ ನೀನು ತಂದಿದ್ದಂತಹ ಬುರುಡೆ, ಹಾಗೆಯೇ ಪೊಲೀಸ್ ಸ್ಟೇಷನ್ನಲ್ಲಿ ಹೇಳಿಕೆ ನೀಡಬೇಕಾದ್ರೆ ತಂದಂಥ ಬುರುಡೆ, ಆ ಬುರುಡೆ ಎಲ್ಲಿಂದ ತಂದಿದ್ದು ಅನ್ನೋದನ್ನು ಕೇಳಿದ್ದಾರೆ. ಆದರೆ ಆತ ಈವರೆಗೂ ಅದರ ಬಗ್ಗೆ ಮಾಹಿತಿ ನೀಡಿಲ್ಲ. ಇವತ್ತು ಅಂದರೆ ಈಗಾಗಲೇ 17 ಸ್ಥಳಗಳನ್ನು ಪರಿಶೋಧನೆ ನಡೆಸಲಾಗಿದೆ, ಎಲ್ಲೂ ಕೂಡ ಏನೂ ಸಿಕ್ಕಿಲ್ಲ ಎಕ್ಸೆಪ್ಟ್ ಸ್ಪಾಟ್ ನಂಬರ್ 6. ಅಲ್ಲಿ ಕೆಲವು ಮೂಳೆಗಳು ಸಿಕ್ಕಿದ್ದಾವೆ. ಅದು ಹೊರತುಪಡಿಸಿ ಎಲ್ಲೂ ಕೂಡ ಯಾವುದೇ ಒಂದು ಕುರುಹುಗಳು, ಕಳೆಬರದ ಕುರುಹುಗಳಾಗ್ಬೋದು, ಅಸ್ಥಿಪಂಜರ ಕುರುಹುಗಳು ಸಿಕ್ಕಿಲ್ಲ. ಆದರೆ ಈ ತಲೆಬುರುಡೆ ಎಲ್ಲಿಂದ ಬಂತು ಅನ್ನೋದನ್ನು ಈವರೆಗೂ ಆತ ಹೇಳಿಲ್ಲ, ಜಾಗವನ್ನು ತೋರಿಸಿಲ್ಲ. ಆದರೆ ಇವತ್ತು ಅದೇ ಒಂದು ಆ ತಲೆಬುರುಡೆಯ ರಹಸ್ಯ ಭೇದಿಸಲಿಕ್ಕೆ SIT ಅಧಿಕಾರಿಗಳು ಹೊರಟಿರುವಂಥದ್ದು. ಆತನಿಗೆ ನೋಟಿಸ್ ನೀಡಿಕೊಂಡು ತಲೆಬುರುಡೆ ಎಲ್ಲಿಂದ ತಂದಿದ್ದೆ, ಯಾಕಂದರೆ ಕೇವಲ ತಲೆಬುರುಡೆ ಮಾತ್ರ ತಂದಿದ್ದಾನೆ, ಅಸ್ಥಿಪಂಜರ ತಂದಿಲ್ಲ, ಅಥವಾ ಅಸ್ಥಿಪಂಜರದ ಕುರುಹುಗಳಾದರೂ ತಂದಿಲ್ಲ. ಅದು ಎಲ್ಲಿದೆ ಅನ್ನೋದು ಈಗ ಪ್ರಶ್ನೆ. SIT ಅಧಿಕಾರಿಗಳು ಅದನ್ನೇ ಮುಂದೆ ಇಟ್ಕೊಂಡು ಇವತ್ತು ತಲೆಬುರುಡೆ ತಂದಿದೆಯಾ, ಆ ಜಾಗ ತೋರಿಸು, ಯಾಕಂದರೆ ಅಲ್ಲಿ ಅಸ್ಥಿಪಂಜರ ಇರುವಂಥ ಸಾಧ್ಯತೆ ಇದೆ, ಅಲ್ಲಿ ಸ್ಥಳ ಪರಿಶೋಧನೆ ನಡೆಸಬೇಕು ಅನ್ನೋದು. ಆತ ಇವತ್ತು ಏನಾದರೂ ಆ ಜಾಗಕ್ಕೆ ಕರ್ಕೊಂಡು ಹೋದರೆ SIT ಅಧಿಕಾರಿಗಳು ಆ ಸ್ಥಳದಲ್ಲಿ ಸ್ಥಳ ಪರಿಶೋಧನೆ ನಡೆಸ್ತಾರೆ. ವಾಸು, ಓಕೆ, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.